ಗಾಯ್ಸ್, ವೆಲ್ಕಮ್ ಟು ಮೈ ರ್ಯಾಂಡಮ್ ವ್ಲಾಗ್. ಆ್ಯಕ್ಚುಲಿ ಇವತ್ತು ನಾವು ಮೂವಿಗೆ ಹೋಗ್ತಿದ್ದೀವಿ. ಆ ರಿವ್ಯೂ ಕೊಡೋದಕ್ಕೋಸ್ಕರನೇ ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇರೋದು. ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ತುಂಬಾ ತಲೆ ನೋವ್ತಾಯಿತ್ತು. ಸೊ ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಕಿಂಗ್ಸ್ ಕಾಫಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನನಗೆ ನಿಜ ತುಂಬ ಡಿಸಪಾಯಿಂಟ್ ಆಯಿತು. ನಾನು ನೆನ್ನೆನೂ ತಲೆನೋವು ಅಂತ ಮನೇಲಿ ಕಾಫಿ ಮಾಡಿದ್ದೆ. ಎಷ್ಟು ಸ್ಟ್ರಾಂಗಾಗಿ ಜಸ್ಟ್ ಮಾಮೂಲಿ ನಂದಿನಿ ಹಾಲಲ್ಲಿ ಒಂದು ಸನ್ರೈಸ್ ಕಾಫಿ ಪುಡಿ ತಂದುಬಿಟ್ಟು ಮಾಡಿದ್ದು. ತುಂಬಾ ಚೆನ್ನಾಗಿ ಸ್ಟ್ರಾಂಗಾಗಿ ಮಾಡಿದೆ. ಬಟ್ ಏನೋ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಹೋದೆ. ಬಟ್ ನಾನು ಮಾಡಿರೋಷ್ಟು ಚೆನ್ನಾಗಂತೂ ಅವ್ರು ಮಾಡೇ ಇರಲಿಲ್ಲ. ಅದೇನೋ ಇಲ್ಲಿ ಚೆನ್ನಾಗಿಲ್ವೋ ಅಥವಾ ಎಲ್ಲೂ ಚೆನ್ನಾಗಿಲ್ವೋ ಗೊತ್ತಿಲ್ಲ. ನಾನು ಯೂಶ್ವಲಿ ಕಾಫಿ ಪರ್ಸನ್ ಅಲ್ಲ, ಬಟ್ ಟ್ರೈ ಮಾಡಿದೆ. ಬಟ್ ನನಗೊಂದು ಅಷ್ಟೊಂದು ಓಕೆ ಆಗಲಿಲ್ಲ. ಹೊರಗಡೆಗಿಂತ ಮನೆ ಕಾಫಿನೇ ಬೆಸ್ಟ್ ಅಂತ ನಮ್ಮಿಬ್ರಿಗೂ ಫೀಲ್ ಆಯಿತು. ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಹೆಂಗೈತೆ ಕಾಫಿ? ಇಲ್ಲ, ಮನೇಲೇ ಕುಡಿಯೋದು. ಮನೇಲೂ ಹಂಗೆ ಚೆನ್ನಾಗಿರ್ತಲ್ವ? ಇದಕ್ಕಿಂತ ಚೆನ್ನಾಗಿ ಮಾಡಿದ್ದೆ ಗೈಸ್. ನಾನು ನೆನ್ನೆನೂ ಸೇಮ್ ತಲೆನೋವು ಅಂತ ಮಾಡಿದ್ದೆ. ಇದಕ್ಕಿಂತ ಚೆನ್ನಾಗಿತ್ತು. ಸಾವುಕಾರ ಮಂದಿಲ್ಲ, ನೋಡೋದ ಹೊರಗಡೆ ಬಂದೆ ಅಂತ ಬಂದೆ ಅಷ್ಟೇ. 30 ರೂಪಾಯಿ ಒಂದು ಕಾಫಿ, 70 ರೂಪಾಯಿ 2 ಕಾಫಿ. 70 ರೂಪಾಯಿಗೆ 1 ಲೀಟ್ರ್ ಹಾಲು ಬಂದು ಬಿಸ್ಕೆಟು ಕುರ್ಕುರೆನೂ ಬಂದಿರೋದು. 2 ದಿನ ಕಾಫಿ ಮಾಡೋದು. ಬಿಸ್ಕೆಟು ಕುರ್ಕುರೆನೂ ತಿನ್ನಂಗಾಯ್ತಿತ್ತು. ಸೊ ಓಕೆ, ಮನೇಲೆ ಮಾಡ್ಕೊ ಕುಡಿಯೋದು ನಾಳೆ. ನಾಟ್ ವರ್ತ್ ದ ಐಪ್. ನೆಕ್ಸ್ಟ್ ವೀಕ್ ಬುಕ್ ಮಾಡಿಬಿಟ್ಟಿದ್ದೀರಲ್ಲಮ್ಮ. ಫಸ್ಟ್ ಟೈಮು, ಫಸ್ಟ್ ಡೇ, ಫಸ್ಟ್ ಶೋ ಆಗಲಿಲ್ಲ. 3rd ಶೋನ ಇದು? ಸೆಕೆಂಡ್ ಶೋನ ಇದು? 3ನೇ ಇರಬೇಕು. ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಆಸೆ ಇತ್ತು. ಫಸ್ಟ್ ಡೇ 3rd ಶೋ ನೋಡ್ತಾ ಇದ್ದೀನಿ. ನಮ್ಮ ಬಾಸ್ 3ನೇದು ಬೆಳಗ್ಗೆ ಒಂದು, ಮತ್ತು 3ನೇದು. ಯಾಕೋ ಎದುರ್ಕೋ ಓಡೋಯ್ತೀರಾ? ಪೂಜೆ ಮಾಡುವಾಗ ಮಾತಾಡಬಾರ್ದು, ಇವರ ರೂಲ್ಸ್. ಅರೆ ವಿಡಿಯೋ ಮಾಡಬಾರ್ದು ಅಂತಿಲ್ವಲ್ಲ? ಥ್ಯಾಂಕ್ ಯು. ಒಳ್ಳೇದು ಮಾಡಲಿ ದೇವರು. ಅಲ್ಲಿ ಪೂಜೆ ಆಗಸ್ಟಲ್ಲಿ ನಾನು ಒಂದು ಸ್ಯಾಂಡ್ವಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಕಾಡೋ ಇದೆ. ಸೊ ಒಂದು ಕ್ವಿಕ್ಕಾಗಿ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ. ಅವಕಾಡೋನ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಒಂದು ಸ್ಯಾಂಡ್ವಿಚ್ ಮಾಡೋದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ ಇಸ್ ಅವಕಾಡೋ. ನೀವು ಮಾಡ್ತೀರಾ, ನಾನು ಮಾಡಲ? ನೀವೇ ಮಾಡುವ ತಾಯಿ. ನೀವೇ ಮಾಡ್ತೀನಿ ಅಂದರೆ ನಾವು ಆಯಿತು, ಬನ್ನಿ ನಾನು ಮಾಡ್ತೀನಿ. ವಿಡಿಯೋ ಇಟ್ಕೊಳ್ಳಿ. ಫಸ್ಟು ಟೊಮ್ಯಾಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡುವ. ಟೊಮ್ಯಾಟೊ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆನಿಯನ್ ಕಟ್ ಮಾಡ್ಕೋಬೇಕು. ಪ್ಲೀಸ್ ಈ ಈರುಳ್ಳಿನಲ್ಲಿ ಹಿಂಗೆ ಕಪ್ಪುಗೆ ಬರುತ್ತೆ. ಇಲ್ಲಿ ಇದು ಫಂಗಸ್ ಅಂತೆ, ನನಗೂ ಗೊತ್ತಿರಲಿಲ್ಲ. ನಾನು ಯಾವುದೋ ಒಂದು ಪೋಸ್ಟ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಇದು ಫಂಗಸ್ ಅಂತೆ, ಇದನ್ನು ತಿನ್ನಬಾರ್ದು. ಇನ್ ಕೇಸ್ ಏನಾದರೂ ನೀವು ಈರುಳ್ಳಿ ತಂದಾಗ ಇದಿತ್ತು ಅಂತಂದರೆ ಸಿಪ್ಪೆ ಬಿಡಿಸಿ ವಾಶ್ ಮಾಡಿ. ಆದಷ್ಟು ಇದನ್ನು ತಿನ್ನೋದು ಅವಾಯ್ಡ್ ಮಾಡಿ. ಕ್ಯಾನ್ಸರ್ ಏನೋ ಬರುತ್ತೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ನಾನು ಯಾವುದೋ ಒಂದು ಪೋಸ್ಟಲ್ಲಿ ನೋಡಿದೆ. ಇನ್ ಕೇಸ್ ಏನಾದರೂ, ಎಲ್ಲ ಈರುಳ್ಳಿನಲ್ಲೂ ಇವಾಗ ಬರ್ತಾನೆ ಇದೆ. ಇನ್ ಕೇಸ್ ಏನಾದರೂ ಬಂತು, ಆ ಥರ ಸಿಕ್ತು ಅಂತಂದರೆ ಜಸ್ಟ್ ಪೀಲೆಲ್ಲ ತೆಗ್ದಾಕ್ಬಿಟ್ಟು ತೊಳ್ಕೊಳ್ಳಿ. ಮೋಸ್ಟ್ ಇರಿಟೇಟಿಂಗ್ ಜಾಬ್ ಫಾರ್ ಆಲ್ ದ ವುಮೆನ್. ಹೆಲ್ಮೆಟ್ ಕೊಡೋಣ? ಹೆಲ್ಮೆಟ್ಟು
ಗಾಗಲ್ಸು ಗಾಗಲ್ಸು ಎಲ್ಲ ಕೊಡಿ. ಗಾಗಲ್ಸು ಆಮೇಲೆ ಇನ್ನೊಂದು ಬೇಕು. ಅದಕ್ಕೆ ಏನು ಮಾಡ್ತೀನಿ, ತೊಳಿತಾ ಬಿಡಿಸ್ತೀನಿ. ಇಲ್ಲಿ ಹಿಂಗೆ ಆದಷ್ಟು ವಾಶ್ ಮಾಡಬೇಕು. ಇಲ್ಲ ನೀರು ವೇಸ್ಟ್ ಆಗ್ತೈತೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಕಣ್ಣೀರು ವೇಸ್ಟ್ ಆಗಿಬಿಡುತ್ತೆ. ಅಯ್ಯೋ ಮಾರ್ಕೆಟಲ್ಲಿ ಒಂದು 10 ಲೀಟ್ರ್ ತಂದು ಕಡೆ ಏನಾ ಕಣ್ಣೀರನ್ನ. ಈರುಳ್ಳಿ ಕೊಯ್ಯುವಾಗೆಲ್ಲ ಯೂಸ್ ಆಯ್ತದೆ. ಆ್ಯಕ್ಚುಲಿ ಹೊರಗಡೆನೇ ಸ್ಯಾಂಡ್ವಿಚ್ ಏನಾದ್ರು ತಿನ್ಕೊ ಬರೋಣ ಅಂತ ಅಂದ್ಕೊಂಡ್ವಿ ಕಾಫಿ ಕುಡಿಯುವಾಗಲೇ. ಸುಮ್ಮನೆ ಹೊರಗಡೆ ಯಾಕೆ, ಮನೇಲೇ ಮಾಡೋಣ ಅಂತಂದ್ಬಿಟ್ಟು. ಹೆಂಗೂ ಮೂವಿಗೆ ಹೋಗ್ತಿರೋದು, ಮೂವಿ 7:45 ಇರೋದು, 7:40 ಇರೋದು, ಬಿಡೋದು 10 ಆಗುತ್ತಾ, 11 ಆಗ್ಬೋದು. ಅಷ್ಟರಲ್ಲಿ ಹೊಟ್ಟೆ ಹಸಿತಾ ಇರುತ್ತಲ್ಲ, ಅದಕ್ಕೆ ಅಲ್ಲಿವರೆಗೂ ಸ್ವಲ್ಪ ಹೊಟ್ಟೆ ಹಸಿದೇ ಇರಲಿ ಅಂತ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಕೊ ಹೋಗ್ತಾ ಇದ್ದೀವಿ. ಬರ್ತಾ ಅಂದಿವೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಮನೇಲಿ ಏನೂ ಮಾಡಿಲ್ಲ, ಅದಕ್ಕೆ ಸ್ಯಾಂಡ್ವಿಚ್ ತಿನ್ಕೊಬಿಟ್ರೆ ಈರುಳ್ಳಿ ಹಚ್ಚಿದ್ರು ಹಿಂಗೆ ಚಕ ಅಂತ ಈರುಳ್ಳಿ ಹಚ್ಕೊಬಿಡ್ಬೇಕು. ಕಣ್ಣೀರು ಬರ್ತಂದ್ರೆ ಅಳ್ತಾ ಇರಬೇಕು. ಕಣ್ಣೀರ ಬತ್ತಾಯಿಲ್ಲ ಅಳ್ತವ್ರೆ. ನೋಡಿ ಕಣ್ಣೀರ ಬತ್ತಾಯಿಲ್ಲ ಅಲ್ಲಿ. ಝೂಮ್ ಹಾಕಿ, ಝೂಮ್ ಹಾಕೋರು ಬರಲ್ಲ. ಬರ್ತೈತೆ. ಈರುಳ್ಳಿಯಿಂದ ಡೈಲಿ ಅಳ್ತೀನಿ. ಇವಾಗ ಕಟ್ ಮಾಡಾಯಿತು. ಅದಕ್ಕೂ ಮುಂಚೆ ನಾನು ಎಗ್ ಹಾಕಿ ಮಾಡ್ತಾ ಇದ್ದೀನಿ. ಸೊ ಸ್ಕ್ರಾಂಬಲ್ಡ್ ಎಗ್ ಮಾಡ್ಕೊಳ್ಳೋಣ ಬನ್ನಿ. ನಂಗೆ ಎಗ್ ಹಾಕ್ಬಿಡಿ. ನಂಗೆ ಏಕೆ? ನಂಗೆ ಬೇಡ. ಎಗ್ ಚೆನ್ನಾಗಿರುತ್ತಮ್ಮ, ಬೇಡಗರು ಚೆನ್ನಾಗಿರುತ್ತೆ ಕಣಮ್ಮ. ಬೇಡಮ್ಮ. ಈಗ ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಸ್ಪ್ರೇ ಮಾಡ್ಕೊಳ್ಳೋಣ. ನಿಮಗೆ ಮೊಟ್ಟೆ ಬೇಕಾ ಬೇಡವಾ? ಬೇಡ. ಏಕೆ? ನಂಗೆ ಇಷ್ಟ ಇಲ್ಲ ಮೊಟ್ಟೆ ಅಂದ್ರೆ ನಾನು ಮಿಕ್ಸ್ ಮಾಡಲ್ಲ, ಅದು ಸ್ಕ್ರಾಂಬಲ್ಡ್ ಎಗ್ ಮಾಡ್ತೀನಲ್ಲ ಹಂಗೆ ಮಾಡಿ ಅದೇ ನಂಗೆ ಇಷ್ಟ ಇಲ್ಲ. ಬೇಡ ಹಾಕ್ಕೊಡ್ತೀನಿ ಅಷ್ಟೇ. ಬೇಡ. ಗಾರ್ಬೇಜ್ ಹಾಕೋದು. ಸ್ಪೂನಲ್ಲಿ ಹೊಡಿಬೋದಾಗಿತ್ತಪ್ಪ. ವುಮೆನ್ ಸ್ಕಿಲ್ ಇದೆ, ವುಮೆನ್ ಸ್ಕಿಲ್. ಎಲ್ಲಿ ನೋಡಿದ್ರು ಮೊಟ್ಟೆ ಬತ್ತೆ. ನಿಂತಲ್ಲ ಸಿಪ್ಪೇನು ಮೊಟ್ಟೆ ಬೇಕು. ಸ್ಕ್ರಾಂಬಲ್ಡ್ ಎಗ್ ಅಂದರೆ ಏನಿಲ್ಲ, ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪತ್ಕ ಮಾಡಿ ಹಿಂಗೆ ಮಾಡೋದಷ್ಟೇ. ಫಾರಿನಲ್ಲೆಲ್ಲ ಇದೇ ಬ್ರೇಕ್ಫಾಸ್ಟ್ ಗೊತ್ತಾ? ಇಂಟರ್ನ್ಯಾಷನಲ್ ಟ್ರಿಪ್ ಹೋದಾಗೆಲ್ಲ ಬೇಕಾಗುತ್ತೆ. ಇದನ್ನ ಅವರು ನಾನು ಎಷ್ಟೊಂದು ವೀಡಿಯೋದಲ್ಲಿ ನೋಡಿದ್ದೀನಿ. ಈಗಲೂ ಅರ್ಪಿತಾ ಮಾಲ್ಡೀವ್ಸ್ ವೀಡಿಯೋ ನೋಡ್ತಾ ಇದ್ದೆ. ಫುಲ್ ಸ್ಕ್ರಾಂಬಲ್ಡ್, ಫುಲ್ ಹಿಂಗೆ ಬೇಯಿಸೋದೇ ಇಲ್ಲ, ಹಂಗಂಗೆ ಹಸಿ ಕೊಟ್ಬಿಡ್ತಾರೆ. ಸೊ ಅದೇನು ತಿಂತಾರೋ ಬಾಯಲ್ಲಿ ವಾಂತಿ ಬರುತ್ತೆ ಹಸಿ ಮೊಟ್ಟೆ ತಿನ್ನೋಕ್ಕೆ. ತಿನ್ನೋರು ಬರೋಲ್ಲ ಸರ್, ನಿಮಗೆ ಬಂದರೆ ಅಂತ ಇಷ್ಟೇ. ಇವಾಗ ಸದ್ಯಕ್ಕೆ ಇದನ್ನು ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಬಟರ್ ಹಾಕ್ಬೇಕೀಗ. ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ. ನಂಗೆ ಒಂದೇ ಸಾಕು. ಒಂದು ಸಾಕ. ಈ ರೀತಿ ಟೋಸ್ಟ್ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಸೊ ಇದು ಅವಕಾಡೋನ ನಾನೇನು ಮಾಡಿದ್ದೀನಿ, ಬಿಡಿಸ್ಕೊಂಡು ಫುಲ್ಲು ಹಿಂಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಇದಕ್ಕೆ ಇವಾಗ ಟೊಮ್ಯಾಟೊ, ಪ್ಲಸ್ ಆನಿಯನ್ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆರಿಗ್ಯಾನೋ ಪ್ಲಸ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಪ್ಲಸ್ ಸಾಲ್ಟ್. ನಿಮಗೆ ರುಚಿಗೆ ಬೇಕಾದಷ್ಟು ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಬೇಕು ಅಂತಂದರೆ ಇನ್ನೇನಾದ್ರು ಮಸಾಲೆಸ್ ಆ್ಯಡ್ ಮಾಡ್ಬೋದು.
ಮತ್ತು ಕೊತ್ತಂಬರಿನೂ ಆ್ಯಡ್ ಮಾಡ್ಬೋದು. ಇದ್ರ ಜೊತೆಗೆ ನಾನು ಲೆಮನ್ ಹಾಕ್ತಿದ್ದೀನಿ. ಲೆಮನ್ ಗಟ್ಟಿಯಾಗ್ಬಿಟ್ಟೈತೆ. ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಮನೆಗೆ ಯಾವಾಗ ಅವಕಾಡೋ ತಂದ್ರೂ ನಾವಂತೂ ದುಡ್ಡು ಕೊಟ್ಬಿಟ್ಟಂತೂ ಒಂದು ದಿನನೂ ತಂದಿಲ್ಲ ಅಲ್ವೇನಮ್ಮ? ಒಂದು ದಿನನಾದ್ರೂ ತಂದಿದ್ದೀವ. ಒಂದು ದೇವಿಕಾ ಅವರು ಮನೆಗೆ ಹೋದಾಗ ತಂದು ಕೊಡ್ತಾಳೆ, ಅವ್ರ ಮನೇಲಿದೆ ಅಂತಂದ್ಬಿಟ್ಟು. ಇದು ಬಂದು ನಮ್ಮ ಮಮ್ಮಿ ಫ್ರೆಂಡು ಮೊನ್ನೆ ನಮ್ಮ ಮಮ್ಮಿ ಮನೆಗೆ ಹೋಗಿದ್ದಾಗ ಅವ್ರು ತೊಗೊಂಡು ಬಂದು ಕೊಟ್ಟರು. ಅದು ಕಾಯಿ ಇತ್ತು, ಸ್ವಲ್ಪ ಈ ಥರ ಹಣ್ಣು ಆದ್ಮೇಲೆ ಮಾಡೋಣ, ತುಂಬ ಕಾಯಿ ಇತ್ತು, ಅದಕ್ಕೆ ಈ ಥರ ಸ್ಯಾಂಡ್ವಿಚ್ ಆದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ವಿ. ಒಂದು ದಿನನೂ ನಾವು ದುಡ್ಡು ಕೊಟ್ಟು ತಂದಿಲ್ಲ. ಅದೇನೋ ಅವಕಾಡೋ ಕಾಸ್ಟ್ಲಿ, ನೀವು ದುಡ್ಡು ಕೊಡ್ಬೇಡಿ ನಾನೇ ಕಳಿಸ್ತೀನಿ ಅಂತ ಯೂನಿವರ್ಸ್ ಕಳಿಸ್ತಾ ಇದ್ದೆ. ಇಂಥದ್ದು ಇಲ್ಲ, ಅವ್ರ ತೋಟದಲ್ಲಿ ಬೆಳೆದಿರ್ತಾರೆ, ತಂದು ಕೊಟ್ಟಿರ್ತಾರೆ ಅಷ್ಟೇ. ಟೋಸ್ಟ್ ಆಗಿರೋ ಬ್ರೆಡ್ಗೆ ಇದೇನು ಕಲಸಿಟ್ಕೊಂಡಿದ್ದೀವಿ ಅದನ್ನು ಹೀಗೆ ಹಾಕಬೇಕು. ನಿಮಗೆ ಎಗ್ ಬೇಡ ಅಂದ್ರಿ, ಸೊ ಅದಕ್ಕೆ ನಾನು ಎಗ್ ಹಾಕ್ತಾಯಿಲ್ಲ, ಬೇಡ ನನಗೆ. ಜಸ್ಟ್ ಇದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಇದನ್ನ ಹಿಂಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು, ಮತ್ತೆ ಬಿಸಿ ಮಾಡ್ಕೊಳ್ಬೇಕು. ಬನ್ನಿ, ಮತ್ತೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ಬಟರ್ ಹಾಕಿ ಬೇಕು. ಬಟರ್ ಆಲ್ರೆಡಿ ಹಾಕಿದ್ರಿ ತಾನೆ, ಮತ್ತೆ ಟೋಸ್ಟ್ ಮಾಡ್ತೀವಲ್ಲ ಅದಕ್ಕೆ ಇವಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಡೋಂಟ್ ವರಿ, ನಾನೇನು ಜಾಸ್ತಿ ಹಾಕ್ತಾಯಿಲ್ಲ. ನೀವು ಬಟರ್ ಚೀಸ್ ತಿನ್ನಲ್ಲ ನಂಗೆ ಗೊತ್ತು, ಬಟ್ ಲೈಟಾಗಿ ಹಾಕಿರೋದು, ಜಾಸ್ತಿ ಏನಿಲ್ಲ. ಈ ರೀತಿ ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು. ಇವಾಗ ರೆಡಿ. ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸವಿಯೋದೆ. ಸಿ ಗೈಸ್, ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋ ಅವಕಾಡೋ ಸ್ಯಾಂಡ್ವಿಚ್ ಚೆನ್ನಾಗಿದೆ. ಇವಾಗ ನಾನು ಎಗ್ ಆ್ಯಡ್ ಮಾಡ್ಕೊಂಡು ಮಾಡ್ತೀನಿ. ಬನ್ನಿ, ಹೀಗೆ ಮಸಾಲೆ ಸ್ವಲ್ಪ ಜಾಸ್ತಿ ಇರಬೇಕು. ಕಳಿ ಆ ಬಾಕ್ಸಲ್ಲಿ ಇರೋದೆಲ್ಲ ನಿಮ್ಮದು, ಅಂದರೆ ಸ್ಪೈಸಸ್. ಆರಿಗನೋ ನಂಗೆ ಸಖತ್ ಇಷ್ಟ. ಚೆನ್ನಾಗಿರುತ್ತೆ ರಾಮ. ಹಿಂಗೆ ನೀವು ಒಂದ್ಸತಿ ಟ್ರೈ ಮಾಡಿ. ಬೇಡವರು ಜಸ್ಟ್ ಹಿಂಗೆ ಎಗ್ ಹಾಕೋದಷ್ಟೆ. ಹಿಂಗೆ ಎಗ್ ಹಾಕಿ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಬಟರ್ ಹಾಕಿ, ಮತ್ತೆ ಬಟರ್ ಹಾಕಿ, ಮತ್ತೆ ಎರಡು ಕಡೆ ಟೋಸ್ಟ್ ಮಾಡಿ, ಮತ್ತೆ ಎರಡು ಕಡೆ ರೋಸ್ಟ್ ಮಾಡಿ. ಆ್ಯಕ್ಚುಲಿ ಅಲ್ಲಿ ರೋಸ್ಟ್ ಆಗಿರುತ್ತೆ, ಸುಮ್ಮನೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ. ಅಷ್ಟೇ, ರೆಡಿ. ತಗೊಳ್ಳಿ ಸರ್, ಅವಕಾಡೋ ಟೋಸ್ಟ್ ರೆಡಿ ಆಗಿದೆ. ಬನ್ನಿ ಬನ್ನಿ ಸವಿ. ಹಾಂ, ತಿನ್ಬಿಟ್ಟೇಳಿ ಹಿಂಗಿದೆ. ಆನಿಯನ್ ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಬೇಗ ಬೇಗ ತಿನ್ನಿ, ಟೈಮ್ ಆಯಿತು, ಮೂವಿ ಸ್ಟಾರ್ಟ್ ಆಗೋಯ್ತೆ. ಟೈಮ್ ಮಾಡ್ತಿರೋದೇ ತಾನು. ನಾನು ತಿಂದ ತಕ್ಷಣ ಹೋಗಿ ಇದೇ ಪ್ಯಾಂಟ್ಗೆ ಒಂದು ಉಡಿ ಸಾಕೊಂಡು ರೆಡಿ ಆಗ್ಬಿಡ್ತೀನಿ. ನಂದು ಗೊತ್ತಲ್ಲ ನನ್ರಲ್ಲಿ ಹೆಂಗೆ ಅಂತ. ನಾವು ಹೋಗ್ತಿರೋದು ಕರಾವಳಿ ಮೂವಿ, ಪ್ರಜ್ವಲ್ ದೇವರಾಜ್ ಮೂವಿ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನನ್ನೊಂದು ಡ್ರೀಮ್ ಇತ್ತು, ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಬಾಸ್ ಮೂವಿ ನೋಡಬೇಕು ಅಂತ. ಇದುವರೆಗೂ ಆಗಿಲ್ಲ. ಅಟ್ಲೀಸ್ಟ್ ಫಸ್ಟ್ ಡೇ ಥರ್ಡ್ ಶೋ ನೋಡೋಕೆ ಹೋಗ್ತಾಯಿದ್ದೀವಿ ಫೈನಲಿ. ಬಟ್ ಗೊತ್ತಿಲ್ಲ ಹೆಂಗಿದೆ ಮೂವಿ ಅಂತ. ರಿವ್ಯೂ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತವ್ರೆ, ಆದರೆ ಪ್ರಜ್ವಲ್ ದೇವರಾಜ್ ವಾಯ್ಸೇ ಇಲ್ಲ, ಅದೊಂದೇ ಬೇಜಾರು ಹೋಗೋಕ್ಕೆ ನನಗೆ. ಬಟ್ ಸ್ಟಿಲ್ ಅವನ ಆ್ಯಕ್ಟಿಂಗ್ ನೋಡೋಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಅವನೇ ಯೂಸ್ ಮಾಡ್ಬೋದು. ಅವರು ಪ್ರಜ್ವಲ್ ದೇವರಾಜ್ ಅವರು ಏನು ಸೇಮೆ ಅಭಿಮಾನಿ ನಮ್ಮ. ನೀವು ಅಭಿಮಾನಿ ಅಂದ ತಕ್ಷಣ ಅವ್ರು ನಮ್ಮ ರಿಲೇಟಿವ್ ಅನ್ನೋ ಥರ ಟ್ರೀಟ್ ಮಾಡ್ತೀವಿ ನಾವು. ಅದಕ್ಕೆ ಅಂದ್ಬಿಟ್ಟು ದೊಡ್ಡವ್ರಿಗೆ ಅವನು ಅಂದ್ಬಿಡ್ತೀರಾ. ಆಯ್ತು ಬಿಡಿ, ಕಟ್ ಕಟ್ ಕಟ್. ಏನು ನಂಗಿಲ್ ಕಷ್ಟಂಗೈತೈತೆ. ಯಾವ ಹಿಡಿತಿದ್ರೆ
ಟೇಸ್ಟ್ಗೆ ಅದನ್ನ ಕಿತ್ತು ಮೂಟೆಗೆ ಹಾಕೋಷ್ಟ್ರಲ್ಲಿ ಮೈಯೆಲ್ಲ ಕೆಂಪಿರುವೆ ಅದು ಊಟಕ್ಕೆ ಕಚ್ಚಕ್ ಶುರು ಮಾಡ್ಬಿಡ್ತು. ಮಾಸಲ್ಲಿ ಇರುವೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಮಿಕ್ಸಿನ ಅನ್ಸಿದ್ರೆ ಸಾಕು. ನಿಮ್ ವಾಂತಿ ಬರುತ್ತೆ. ಇದನ್ನ ಯಾರಾದ್ರೂ ಚಟ್ನಿ ಮಾಡ್ತಾರ ಚಿಕ್ಕ ಮಕ್ಳು ಬೇರೆ ತಿನ್ನೋ. ಹಾಲ್ ಸೆಟ್ ಟು ಗೋ ವಾಚ್ ಮೂವಿ ಗೈಸ್. ರೆಡಿನಾ? ನಮ್ಮ ಬಾಸ್ ಮೂವಿ ನೋಡಕ್ ಹೋಯ್ತಿದ್ದೀರಾ? ಹೆಂಗ ಅನಿಸ್ತೈತೆ? ನೋಡಿದ್ಮೇಲೆ ಹೇಳ್ತೀನಿ ಬನ್ನಿ. ನಾವು ಫಸ್ಟ್ ಒಂದು ನೋಡಿದ್ವಿ ಅಲ್ವಾ, ಯಾವುದು? ಪ್ರಜ್ವಲ್ದ. ಎಂಗೇಜ್ಮೆಂಟ್ ಅಂತ. ಇಲ್ಲ, ಅದು ಪ್ರಜ್ವಲ್ದ ಯಾವುದು ನೋಡಿಲ್ಲ. ಪ್ರಜ್ವಲ್ ನೋಡಿಲ್ಲ. ಜೊತೆ ನೋಡಿಲ್ಲ. ನಾನು ಜೆಂಟಲ್ಮನ್ ನೋಡಿದ್ದೀನಿ ಥಿಯೇಟರಲ್ಲಿ. ಮತ್ತೆ ಲೈಫ್ ಜೊತೆ ಫಿಲಮ್ ಯೋಚನೆ ಮಾಡ್ತಾರೆ. ಲೈಫ್ ಜೊತೆ ಒಂದು ಸೆಲ್ಫಿ ಆ ಮೂವಿ ನೋಡಿದ್ದೀನಿ. ನಾನು ಜಾಸ್ತಿ ಥಿಯೇಟರ್ಗೆ ಹೋಗಲ್ವಲ್ಲ, ಅದಕ್ಕೆ. ಸೊ ಕರಾವಳಿ ಮೂವಿ ಹೇಗಿದೆ ಏನು ನೋಡ್ಕೊಂಡು ಬಂದು ರಿವ್ಯೂ ಕೊಡ್ತೀವಿ. ಬನ್ನಿ, ಟೈಮ್ ಆಗಿದೆ ಆಲ್ರೆಡಿ. ಇವಾಗ ಹೊರಡೋಣ. ಲೆಟ್ಸ್ ಗೋ. ಬನ್ನಿ ಮೇಡಮ್. ನಡ್ರಿ ಸರ್. ಜಾತ್ರೆ ಥರ ಆಯ್ತು. ಆಷಾಢ ಪ್ರಯುಕ್ತ ಮೈಸೂರಲ್ಲಿ ಎಲ್ಲೇ ಹೋದ್ರೂ ಇಷ್ಟು ಜನ ಟೆಂಪಲ್ ಹತ್ರ ಇದ್ದೇ ಇರ್ತಾರೆ. ಮತ್ತು ರೋಡಲ್ಲಿ ಪ್ರಸಾದಗಳು ಇದ್ದೇ ಇರ್ತವೆ. ಆಷಾಢದಲ್ಲಿ ಮೈಸೂರಿಯನ್ಸು ಮನೇಲಿ ಅಡುಗೆನೇ ಮಾಡಬಾರ್ದಲ್ಲಮ್ಮ? ಅಡುಗೆನೇ ಮಾಡಬಾರ್ದು, ಎಲ್ಲೋದ್ರೂ ಪ್ರಸಾದ ಸಿಗ್ತಾ ಇರುತ್ತೆ. ಬೆಳಗ್ಗೆ ಒಂದು ಟೈಮ್ ತಿನ್ಕೊಬಿಟ್ರೆ ಸಾಕು, ಇಲ್ಲ ಮ್ಯಾನೇಜ್ ಮಾಡಿಕೊಂಡ್ರೆ ಸಾಕು. ಮಧ್ಯಾಹ್ನ ಸಂಜೆ, ಫ್ರೈಡೇ ಮಾತ್ರ ಮಧ್ಯಾಹ್ನ ಸಂಜೆ ಒಳ್ಳೆ ಪ್ರಸಾದ ಸಿಗುತ್ತೆ ಎಲ್ಲ ಕಡೆ. ಏನು ಜನರಿದ್ರು. 2ನೇ ವಾರಕ್ಕೆ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿದ್ದಾರೆ, ನಾನು ನೋಡಿದ್ದೀನಿ. ಕೊಪ್ಪಳು ಚಾಮುಂಡಮ್ಮ. ಹಾಂ, ಒಂದ್ಸತಿ ಹೋಗಬೇಕು. ಅದು ಯಾವಾಗ ಕರೆಸ್ಕೊಳುತ್ತೋ ಅಮ್ಮ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಹೋಗ್ಬೇಕಂತ. ನಾವು ಹೋಗ್ತಿರೋದು ಗರುಡ ಮಾಲ್ PVRಗೆ. ಸ್ಕ್ರೀನ್ ಯಾವುದು? ಕರಾವಳಿ ತೆಗೆದು ನೀವು. ಮುಗಿಸ್ಕೊಂಡು ನಮ್ಮ ಪಯಣ ಎಲ್ಲಿಗೆ? ಹೋಟೆಲ್ಗೆ. ಹೋಟೆಲ್ ಮೇ ಖಾನಾ ಘರ್ ಮೇ ಸೋನಾ. ಮೂವಿ ರಿವ್ಯೂ ಮನೆಯಲ್ಲಿ ಕೊಡ್ತೀವಿ. ಇಲ್ಲ ಅಷ್ಟೊಂದೆಲ್ಲ ಹೇಳಷ್ಟು ಪೇಷನ್ಸ್ ಇಲ್ಲ. ಫುಲ್ ಫೀಲಿಂಗಿಂದ ಹೇಳಬೇಕು. ಮನೆಯಲ್ಲಿ ಕೊಡ್ತೀವಿ. ಫುಲ್ ಫೀಲ್ ಆಗ್ಬಿಟ್ಟೈತೆ ನಿಜ. ಸಿ ಯು ದೇರ್. ಮೂವಿ ರಿವ್ಯೂ ಹೇಳಿ ಸರ್. ಮೂವಿ ಓಕೆ, ಬಟ್ ಪ್ರಜ್ವಲ್ ಹಾಕೊಂಡಿರೋದು ನಾಟ್ ಓಕೆ. ಯಾಕೆ? ವೇಸ್ಟು. ಆ್ಯಸ್ ಎ ಪ್ರಜ್ವಲ್ ದೇವರಾಜ್ ಫ್ಯಾನ್ ಆಗಿ ನಾನು ಹೇಳೋದಂದರೆ, ಮೂವಿ ಓಕೆ ಚೆನ್ನಾಗೈತೆ. ಮೂವಿ ಏನು ಚೆನ್ನಾಗಿಲ್ಲ ಅಂತಲ್ಲ, ವಾವ್ ಪೀಕ್ ಲೆವೆಲಲ್ಲಿ ಏನಿಲ್ಲ. ಓಕೆ, ಒಂದು ರೇಂಜಿಗೆ ನೋಡ್ಬೋದು, ಚೆನ್ನಾಗೈತೆ. ಕರಾವಳಿ ಆ ಕಡೆ ಕಂಬಳ ಅದ್ರ ರಿಲೇಟೆಡ್ ನೋಡಿದ್ರೆ ಓಕೆ ಚೆನ್ನಾಗಿದೆ, ನೋಡ್ಬೋದು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೈತೆ, ಮುಂದೆ ಏನಾಗುತ್ತೆ ಆ ಥರ ಕ್ಯೂರಿಯಾಸಿಟಿ ಐತೆ, ಫೈಟಿಂಗ್ ಎಲ್ಲ ಐತೆ. ಬಟ್ ನನ್ನ ಪ್ರಕಾರ ಆ್ಯಸ್ ಎ ಪ್ರಜ್ವಲ್ ಫ್ಯಾನ್ ಆಗಿ ಪ್ರಜ್ವಲ್ನ ನೋಡಬೇಕು, ಅವ್ನ ಮೂವಿ ನೋಡಬೇಕು ಅಂತ ಹೋಗೋರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಯಾಕಂದರೆ ಅವನ್ನ ಅಷ್ಟು ತೋರಿಸಿಲ್ಲ, ಅವ್ನ ಸ್ಕ್ರೀನ್ ಪ್ಲೇನೇ ಅಷ್ಟು ಕೊಟ್ಟಿಲ್ಲ, ಡೈಲಾಗ್ಸ್ ಕೊಟ್ಟಿಲ್ಲ, ಅದಕ್ಕೆ ಅವ್ರ ವಾಯ್ಸ್ ಕೊಟ್ಟಿಲ್ಲ. ನನಗೆ ಇವಾಗ ಗೊತ್ತಾಯ್ತು ಏನಕ್ಕೆ ಅವ್ರ ವಾಯ್ಸು ಇದು ಮಾಡೋರಂದರೆ ಅದಕ್ಕೇ. ಅಷ್ಟು ಸ್ಕ್ರೀನ್ ಪ್ಲೇ ಕೊಟ್ಟಿಲ್ಲ, ಡೈಲಾಗ್ಸ್ ಕೊಟ್ಟಿಲ್ಲ, ಏನೋ ಒಂದು ಸೈಡಲ್ಲಿ ತಳ್ಳಿರಂಗೆ ಐತೆ. ರಾಜ್ ಬಿ ಶೆಟ್ಟಿನ ಮತ್ತು ಅವ್ನು ಯಾರೋ ಮಹಾಬಲ ಅಂತ ಕ್ಯಾರೆಕ್ಟರ್ ಏನೈತೆ ಅವ್ರನ್ನ ಫುಲ್ ಹೈಲೈಟ್ ಮಾಡೋರು ಅಷ್ಟೇ ಅಲ್ವಾ? ಹೌದು ಸ್ವಾಮಿ. ಏನೋ ಹೇಳಬೇಕು ಅಂದ್ಕೊಂಡೆ, ಇನ್ನೂ ಏನೇನೋ ಹೇಳಬೇಕು ಅಂತ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಬಂದೆ, ಬಟ್ ಮರ್ತೋಗ್ತೈತೆ, ಮೈಂಡ್ ಬೇಜಾರಾಯಿತು ಅದೊಂದು. ಮತ್ತು ಇನ್ನೇನು ಹೀರೋಯಿನ್ನು ವೇಸ್ಟು. ಏನಕ್ಕೆ ಸುಮ್ಮನೆ ಒಂದು 2, 3, 4 ಸೀನ್ ತೋರಿಸಿ ಒಂದು ಸಾಂಗ್ ತೋರ್ಸೋಕ್ಕೋಸ್ಕರ ಹೀರೋಯಿನ್ ಇಟ್ಕೊಂಡವ್ರೆ.
ಮತ್ತು ಹೀರೋ ಅಂತ ಹೇಳಿ ಪ್ರಜ್ವಲ್ ದೇವರಾಜ್ಗೆ ಹೀರೋ ಕ್ಯಾರೆಕ್ಟರ್ ಕೊಟ್ಟು ಅವನಿಗೆ ಏನೂ ಸ್ಕ್ರೀನ್ ಪ್ಲೇ ಅಷ್ಟು ಕೊಟ್ಟಿಲ್ಲ. ಮತ್ತು ಅವನ್ನ ಮೂವಿ ಪ್ರಮೋಷನ್ಗೂ ಕರೆದಿಲ್ಲ, ಏನಕ್ಕೆ ವಾಯ್ಸ್ ಕೊಟ್ಟಿಲ್ಲ, ಇದೇನೋ ಇಶ್ಯೂ ಆಗೈತೆ ಬಿಡು, ಹೆಂಗಾದ್ರೂ ಹಾಳಾಗೋಗ್ಲಿ, ಮೂವಿನಾದ್ರೂ ಚೆನ್ನಾಗಿ ಹೋಗಲಿ ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಫ್ಯಾನ್ಸ್ಗಳು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಫುಲ್ ಡಿಸಪಾಯಿಂಟ್ ಆಗುತ್ತೆ. ಮೂವಿ ಓಕೆ ಚೆನ್ನಾಗೈತೆ, ಬಟ್ ಪ್ರಜ್ವಲ್ ದೇವರಾಜ್ನ ಹಾಕ್ಕೊಂಡಿದ್ದು ನಾಟ್ ಫೇರ್ ಅನ್ನಿಸ್ತು. ಹಾಕ್ಕೊಂಡಿದ್ದು ತಕ್ಕಂಗಾದರೂ ಒಂದಷ್ಟು ಡೈಲಾಗ್ಸ್ ಕೊಡಬೇಕಿತ್ತು, ಒಂದಷ್ಟು ಸೀನ್ಸ್ಗಳನ್ನ ಅವ್ನಿಗೆ ಕೊಡಬೇಕಾಗಿತ್ತು. ಇದೇನು ಮಾಡೋರು ಅಂತಂದರೆ ಒಂದು ಸೈಡ್ ಗುಂಪು ಮೇನ್ ಹೀರೋ ಥರ ತೊಗೊಂಡು ಅವನ ಸೈಡ್ ಮಾಡಿ ರಾಜ್ ಬಿ ಶೆಟ್ಟಿನ ಮತ್ತು ಇನ್ನೊಬ್ಬ ಕಾಮಿಡಿ ಆ್ಯಕ್ಟರ್ನ ಸ್ವಲ್ಪ ಎದ್ಬಿಟ್ಟವ್ರೆ. ಅದು ನಾಟ್ ಫೇರ್ ಅನ್ನಿಸ್ತು ನನಗೆ. ಆ್ಯಸ್ ಎ ಪ್ರಜ್ವಲ್ ದೇವರಾಜ್ ಫ್ಯಾನ್ ನನಗೆ ಹಂಗೆ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳಿ ಸರ್? ಏನಿಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಾರೆ, ಅವಾಗ ನೋಡೋರಿ ಬಿಡಿ. ನೆಕ್ಸ್ಟ್ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೋಗ್ತೀನಿ, ಆವಾಗ ನೋಡೋಣ ಹೆಂಗಿರುತ್ತೆ ಅಂತ. ಅಷ್ಟೇ, ಸದ್ಯಕ್ಕೆ ಇವಾಗ ತಿಂದ್ಬಿಟ್ಟು ತಾಚೆ ಮಾಡೋದು. Okay guys, bye, see you in the next video. Thank you for watching this vlog till the end.